ಬಯಮ್ಮ ಓ ಬಯಮ್ಮ ಬಾಯ್ ಮೀನುಂಡಿ ಓ ಏನಯ್ಯೇ ಮೀನುಂಡು ಬಲೆ ಬಲೆತ್ತಾಯಿ ಬಲೆತ್ತ ಬಲೆ ಲಾಯ್ಕೊಂಡು ತುಲ್ಲರೊಂದುಂಡಿ ಬಲೆ ಬಲೆ ಚು ಪತ್ಲೆ ಬಲೆ ಇದೆ ಪತ್ಲೆ ತಾಜ ಉಂಡಿ ತುಲ್ಲರೊಂದು ತೂಲೆಗೆ ಎಂಚ ಉಂಡು ಬಣದು ವಾ ಮೀನಿಯೇ ತುಲೆ ಬಯಮ್ಮ ತಾಜತ್ತೆ ಬಜ್ಜಿ ಉಂಡಿ ಇತ್ತೆ ಬಾಲೆಟ್ ಪಸದಿನಿ ಮಾತ್ರ ಅಂದಿ ತಾಜಾ ಉಂಟು ಕೊರ್ಲೆ ಬಲತ ಮೀನೆ ಅಂದಿ ಬಲೆಟ್ ಪಸದಿನಿ ಆಯ್ಕೊಂಡು ತಾಜದಲ್ಲೇ ತುಲ್ಲಾರೊಂದು ತುಲ್ಲೆ ಅವು ಏತಿಯೇ ರೇಟ್ ಕಮ್ಮಿಡು ಕೊರ್ಪರ ಏನೇ ಭಯಮ್ಮ ಇರೇಕ ಕಮ್ಮಿಡು ಯಾನು ಅವಳು ಪತ್ತರೇದು ಬಂಗೊಂಡು ಗೊತ್ತಂಡೆ ಕೂಡ ಇಲ್ಲ ಮಟ್ಟ ಪತ್ತಾರೋಡು ಇರೇಕ ಅಂದತ್ತೆ ಪಂಡ್ಲೆ ಪಂಪಿನ ರೇಟ್ ಕೊರ್ಲೆ ಒಂಜಿ 600 ರೂಪಾಯಿ ಕೊರ್ಲೆ 600 ಬಜ್ಜಿ ಕಿಂಜ ಉಂಡತ್ತೆ ಮಲ್ಲ ಉಂಡತ್ತೆ ಐಟು ಮಲ್ಲ ಉಂಡದಿಲ್ಲ ಒಂಜಕ್ಕೆ 500 ರೂಪಾಯಿ ಕೊರೋಡು ಆವು ಯಾವ ದೇವರೇ ಭಯಂಕರ ಮಲ್ಲ ಉಂಡಿ ತಿರುಮಲ ಇಜ್ಜಿ ಬಣ ತರ್ತಲೆ ಒಂಜೆಗೆ 500 ರೂಪಾಯಿ ಕೊರೋಡು ತುಲೆ ಉಂಡೆಂಚ ತುಲೆ ಪತ್ತರ ತುಲೆ ನಮಸ್ಕಾರ ಸ್ನೇಹಿತರೆ, ಶಾಲೂಸ್ ವೇ ಆಫ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಮಳೆಗಾಲಕ್ಕೆ ಒಂದು ರುಚಿಯಾದ ಬಸಳೆ ಮತ್ತು ಜಂಜಿಯ ಏಡಿಯ ಒಂದು ರಸವನ್ನು ಕರಿ ಮಾಡುವ ತುಂಬ ಸಖತ್ತಾಗ್ತದೆ. ಬಸಳೆ ಮತ್ತು ಏಡಿ ಜಂಜಿ ಹಾಕಿ ಒಂದು ರಸ ಮಾಡಿದರೆ ಒಂದು ಬಟ್ಟಲು ಅನ್ನ ಖಾಲಿ. ಹಾಗಾದರೆ ಹೇಗೆ ಮಾಡೋದು ನೋಡೋಣ. ಏಡಿ ಜಂಜಿ ಏನಿದೆ ಅದನ್ನು ಕಟ್ ಮಾಡಿ ಚೆನ್ನಾಗಿ ತೊಳಿಬೇಕು. ಅದರಲ್ಲಿ ಹೊಯ್ಗೆಲ್ಲ ಇರುತ್ತೆ, 3-4 ಸರ್ತಿ ತೊಳಿಬೇಕು. ಬ್ಯಾಡಗೆ ಮೆಣಸು, ಗುಂಡು ಮೆಣಸು, ಕೊತ್ತಂಬರಿ, ಜೀರಿಗೆ, ಮೆತ್ತೆ, ಕಾಳು ಮೆಣಸು, ಸಾಸಿವೆ, ಓಮ, ತೆಂಗಿನಕಾಯಿ ತುರಿ ಇವೆಲ್ಲವನ್ನು ಸ್ವಲ್ಪ ಎಣ್ಣೆ ಹಾಕಿ ಕಾವಲಲ್ಲಿ ಚೆನ್ನಾಗಿ ರೋಸ್ಟ್ ಮಾಡಬೇಕು. ಇವಾಗ ರೋಸ್ಟ್ ಮಾಡಿಟ್ಟ ಮಸಾಲೆಯನ್ನು ನಾನು ಕಲ್ಲಲ್ಲಿ ರುಬ್ತೇನೆ. ನೀವು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಬೋದು. ಇದಕ್ಕೆ 1 ಈರುಳ್ಳಿ, 3-4 ಕೆಸಳು ಬೆಳ್ಳುಳ್ಳಿ ಮತ್ತು 1 ನಿಂಬೆ ಗಾತ್ರಷ್ಟು ದೊಡ್ಡ ಹುಣಸೆ ಹಣ್ಣನ್ನು ಹಾಕ್ತಿದ್ದೇನೆ. ಅರ್ಧ ಟೀ ಸ್ಪೂನ್ ಅರಿಶಿನ ಹುಡಿಯನ್ನು ಸೇರಿಸಿ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ನೈಸಾಗಿ ರುಬ್ಬಬೇಕು. ಬೆಳಿಗ್ಗೆ ಒಂದು ಮಸಾಲೆಯನ್ನು ರುಬ್ಬಿದ್ರೆ ಉಂಟು, ಜಿಮ್ಮಿಗೆಲ್ಲ ಹೋಗಬೇಕಂತಿಲ್ಲ. ಇವಾಗ ಒಲೆ ಮೇಲೆ ಒಂದು ಮಣ್ಣಿನ ಬಿಸಲೆಯನ್ನು ಇಟ್ಟಿದ್ದೇನೆ. ಅದಕ್ಕೆ ಕಟ್ ಮಾಡಿ ಕ್ಲೀನ್ ಮಾಡಿ ಇಟ್ಟ ಬಸಳೆಯನ್ನು ಹಾಕ್ತಿದ್ದೇನೆ. ಬೇಕಾದಷ್ಟು ನೀರು ಹಾಕೋದು. ಅದಕ್ಕೆ 1 ಕಟ್ ಮಾಡಿದ ನೀರುಳ್ಳಿ, 1 ಟೊಮೆಟೊ, 1 ಚಿಕ್ಕ ತುಂಡು ಶುಂಠಿ ಮತ್ತು ಬೇಕಾದರೆ 2-3 ಕಾಯಿ ಮೆಣಸನ್ನು ಹಾಕಿ ಉಪ್ಪನ್ನು ಹಾಕಿ ಅದು ಚೆನ್ನಾಗಿ ಬೇಯಲಿಕ್ಕೆ ಇಡಬೇಕು. ಬಸಳೆ ಬೆಂದಿದೆ. ಇವಾಗ ಕ್ಲೀನ್ ಮಾಡಿಟ್ಟ ಏಡಿ ಜಂಜಿ ಏನಿದೆ ಅದನ್ನು ಈ ಒಂದು ಬಸಳೆಗೆ ಹಾಕುವ. ಟೀ ಸ್ಪೂನ್ ಅರಿಶಿನ ಹುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳವನ್ನು ಮುಚ್ಚಿ ಬೇಯಲಿಕ್ಕೆ ಇಡಬೇಕು.
ಏಡಿ ಬೆಂದಿದೆ. ಇವಾಗ ನಾವು ರುಬ್ಬಿಟ್ಟ ಮಸಾಲೆಯನ್ನು ಇದಕ್ಕೆ ಸೇರಿಸುವ. ಮಸಾಲೆಯನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ಬೇಕಾದಷ್ಟು ನೀರು ಹಾಕಿ ತೆಳು ಮಾಡೋದು. ತುಂಬಾ ತೆಳು ಆಗೋದು ಬೇಡ, ಸ್ವಲ್ಪ ದಪ್ಪ ದಪ್ಪನೇ ಇರಲಿ. ಕೊನೆಗೆ ಉಪ್ಪು ಖಾರ ಹುಳಿ ನೋಡಿ ಬೇಕಾದ್ರೆ ಸೇರಿಸುವುದು. ಇವಾಗ ನಮ್ಮ ಬಸಳೆ ಏಡಿ ಕಸಿ ರೆಡಿಯಾಗಿದೆ. ಬಸಳೆ ಹಾಕಿ ಏಡಿ ಮಾಡಿದ್ರೆ ಎಂತಹ ರುಚಿ. ನಾನು ಅಡಿಗೆ ಮಾಡಿ ನಿಮ್ಮ ಹತ್ರ ಮಾತಾಡಲಿಲ್ಲ, ಊಟವೇ ಮಾಡಿತು. ಈ ಒಂದು ಅನ್ನ ಕುಚ್ಚಲಕ್ಕೆ ಅನ್ನದೊಟ್ಟಿಗೆ ಈ ಬಸಳೆ ಮತ್ತು ಏಡಿ ಉಂಟಲ್ಲ, ಬಹಳ ರುಚಿ ಆಗ್ತದೆ. ನೀರು ದೋಸೆಯಲ್ಲಿ ಕೂಡ ತಿನ್ಬೋದು, ಆದರೆ ಅನ್ನದೊಟ್ಟಿಗೆ ಸೂಪರ್ ಆಗ್ತದೆ. ನೀವು ಕೂಡ ಈ ಮಳೆಗಾಲದಲ್ಲಿ ಈ ಥರ ಏಡಿ ಸಿಕ್ಕಿದ್ರೆ ಏಡಿ ಮತ್ತು ಬಸಳೆ ಹಾಕಿ ಒಂದು ರಸ ಮಾಡಿ ಕರಿ ಮಾಡಿ ನೋಡಿ, ಭಯಂಕರ ರುಚಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು.